ನಾಡಿನ ಎಲ್ಲ ನನ್ನ ರೈತ ದೇವರುಗಳಿಗೆ ನಮಸ್ಕಾರ. ಏನು ಬಿಡದಿಯಲ್ಲಿ 475ನೇ ದಿನ ಇವತ್ತು ಹೋರಾಟ. ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ ಹಠವನ್ನು ತೊಟ್ಟು ಆ ಭೂಮಿಯನ್ನು ನಾನು ತಗೊಂಡೇ ತೀರ್ತೀನಿ ಅನ್ನುವಂತ ಏನು ಹಠ ತೊಟ್ಟು ಇವತ್ತ ರೈತರಿಗೆ ಗೋರಿ ಮೇಲೆ ರಾಜಕಾರಣ ಮಾಡತ್ತೀರಿ. ನಿಮ್ಗೆ ನಾಚಿಕೆ ಬರಬೇಕು. ಪಾಪ ಎಷ್ಟೋ ವರ್ಷ 106 ವರ್ಷದಿಂದ ನಾವು ಭೂಮಿ ಒಳಗಲ್ಲಿ ನಾವು ಭೂಮಿಯನ್ನ ಎಲ್ಲಾ ರೀತಿಯಿಂದ ಬೆಳೆದು ಎಲ್ಲಾ ರೀತಿಯಿಂದ ಇವತ್ತ ಬಿತ್ತನೆ ಮಾಡಿ ಆ ಭೂಮಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವ್ರು ಆ ಭೂಮಿ ಒಳಗೆ ತಾವ ಆ ಭೂಮಿನ ಕಸ್ಕೋಬೇಕಂತ ಏನ ಹುನ್ನಾರ ಮಾಡತ್ತೀರಿ. ನಿಮ್ಗೆ ನಾಚಿಕೆ ಬರ್ಬೇಕು. ನೀವು ರಾಜಕಾರಣಿಗಳು ಇವತ್ತು ರೈತರು ಗೋರಿ ಮೇಲೆ ರಾಜಕಾರಣ ಮಾಡಕ್ಕಂತೀರಿ. ಓಟ್ ಹಾಕಿ ಇವತ್ತು ಬಹುಸಂಖ್ಯಾತರು ನಾವು ರಕ್ತ ಬೆವರ ಸುರಿಸಿ ಭೂಮಿ ಒಳಗೆ ಅನ್ನ ಹಾಕ್ತಕ್ಕಂಥ ರೈತನ ಕಣ್ಣಾಗ ರಕ್ತ ತರಿಸ್ತಕ್ಕಂಥ ಕೆಲಸ ಇವತ್ತು DK ಶಿವಕುಮಾರ್ ಅವ್ರು ಮಾಡತ್ತೀರಿ. ಭೂಮಿ ಅಕ್ಕೋರಿ ಮಾಡ್ಕೋತ ಹೊಂಟ್ರಿ. ನಿಮ್ಗೆ ನಾಚಿಕೆ ಬರ್ಬೇಕು. ಯಾವ ಕಾರಣಕ್ಕೂ ಬಿಡದಿ ಭೂಮಿಯನ್ನ ತಕ್ಷಣ ಕೈ ಬಿಡ್ಬೇಕು. ಬೇಕಂದ್ರೆ ಬರೀ ಮಗ ಉತ್ತರ ಕರ್ನಾಟಕದಾಗ ಬರಡ್ ಭೂಮಿ 10,000 ಎಕರೆ ಬರಡ್ ಭೂಮಿ ಐತಿ. ಇಲ್ಲಿ ಬಂದು ಡೆವಲಪ್ಮೆಂಟ್ ಮಾಡ್ರಿ. ಈ ಕಡೆ ಭಾಗದ ಉದ್ಯೋಗ ಉತ್ತರ ಕರ್ನಾಟಕ ಭಾಗದ ಮಂದಿ ಲಕ್ಷಾಂತರ ಮಂದಿಗೆ ಉದ್ಯೋಗ ಇಲ್ಲ. ಅವ್ರು ಬೆಂಗಳೂರ ಮುಂಬೈ ದಿಲ್ಲಿ ದುಡ್ಯಾಕ್ ಹೊಂಟಾರು ಅಂತವ್ರು ಉದ್ಯೋಗ ಆಕೈತಿ. ಇಲ್ಲಿ ನಾವು ಭೂಮಿ ಕೊಡ್ತೀವಿ ನಿಮ್ಗ. ಇವತ್ತು ಬೆಂಗಳೂರು ಸಮೀಪ ಪಾಪ ಇರ್ತಕ್ಕಂಥ ರೈತರನ್ನ ಇವತ್ತು ಬೀದಿಗೆ ತರ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಮಾಡತ್ರಿ. ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಕೂಡ 24ನೇ ತಾರೀಕು ಇದೆ 24ನೇ ತಾರೀಕು ಶಶಿಕಾಂತ್ ಗುರೂಜಿ ಅವರು ಇರ್ಬೋದು, ನಾವು ಹಲವಾರು ನನ್ನ ರಾಜ್ಯದ 31 ಜಿಲ್ಲೆಯಿಂದ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸತ್ತು. ಯಾವ ಕಾರಣಕ್ಕೂ ಬಿಡದಿ ಒಳಗ ಭೂಮಿಯನ್ನ ಅಕ್ಕುವರಿ ಮಾಡಿಕೊಡುದಿಲ್ಲ. ಈಗೇನಾದ್ರು ಮಾಡ್ರ ನಿಮ್ಮ ಸರ್ಕಾರನ ಬೀದಿಗೆ ತಂದು ಸರ್ಕಾರ ಕೊಡ್ತಕ್ಕಂಥ ಕೆಲಸ ಈ ನಾಡಿನ ನನ್ನ ರೈತ ದೇವರುಗಳು ರೈತ ಪರ ಸಂಘಟನೆಗಳು ಮಾಡ್ತಾರಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.